ನಮಸ್ಕಾರ. ದೇವ್ರಪಳ್ಳಿ ಸಿದ್ದಾರೂಢ ಜಾತ್ರೆಗೆ ಹೋಗೋಣ ಬನ್ನಿ ಎಲ್ಲರೂ. ಇವತ್ತಿಂದ ಜಾತ್ರೆ ಚಲುವಾಯಿತು. 23ರಿಂದ 27ರವರೆಗೆ ಜಾತ್ರೆ. ಬನ್ನಿ ಎಲ್ಲರೂ ಆಗಮಿಸಿದ್ದೇವೆ. ಇದು ನಮ್ಮ ದೇವ್ರಪಳ್ಳಿ ಸಿದ್ದಾರೂಢ ಮಠ, ನಾಗಭೂಷಣಾಚಾರ್ಯ ಮಠ. ಈ ಜಾತ್ರೆ ಅಂದ್ರೆ ಇವತ್ತು 23/2/2026ರಿಂದ ಪ್ರಾರಂಭವಾಗಿರುತ್ತದೆ. 27/2/2026 ಮಠ ಅಂದ್ರೆ 5 ದಿನಗಳ ಕಾಲ ಇದು ಜಾತ್ರೆ ಇರುತ್ತದೆ. ಸತತ 5 ದಿನಗಳ ಕಾಲ ಇದು ನಾವು ಈ ಕಡೆ ಹರಿಜಾತ್ರೆ ಅಂತ ಹೇಳ್ತೇವೆ. ನಾವು ಯಾರೆಲ್ಲ ಹರಿಜಾತ್ರೆ 5 ದಿನ ಹರಿಜಾತ್ರೆ ಮಾಡ್ತಾರೆ. ಈ ಹರಿಜಾತ್ರೆಯಲ್ಲಿ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಪುರಾಣ ಕಥೆಗಳು, ವೇದ, ಉಪನಿಷತ್ತುಗಳು ಎಲ್ಲರೂ ಬರ್ತಾನೆ ಹೇಳ್ತಿರ್ತಾರೆ. ಬಂದು ಎಲ್ಲ ಕೇಳ್ತಿದ್ದೀವಿ. ನಾವು ಇಟ್ಟಿರ್ತಾನು ಬರ್ತಿದ್ದೀವಿ. ಸಣ್ಣಗಿದ್ದಾಗ ನಾವು 4-3 ಕಿಲೋಮೀಟರ್ ಊರು, ಅಲ್ಲಿಂದ ಬಂದು ಪುರಾತನ ಕೇಳ್ತಿದ್ದೀವಿ. ಈಗ ಅದ ಹಳೆಯ ಕಾಲ ಸಂಪ್ರದಾಯನ ಫಾಲೋ ಮಾಡ್ಕೊಂತ ಬಂದಾರೆ. ಈಗ ನೋಡ್ಕೋಬೋತೀವಿ. ಈಗ ನೋಡಕ್ಕೂ ಸಿಗಲ್ಲ ಎಲ್ಲ ಊಟದ ಇದು ನಮ್ಮ ನಾಗಭೂಷಣಾಚಾರ್ಯ ದೇವಾಲಯ. ನಮಸ್ಕಾರ. ನೋಡಿ, ನಮ್ಮ ನಾಗಭೂಷಣಾಚಾರ್ಯ ಆಶೀರ್ವಾದ ಪಡೆಯಲು ಬನ್ನಿ ಎಲ್ಲರೂ. ನಾಗಭೂಷಣಾಚಾರ್ಯ ಆಶೀರ್ವಾದ ಪಡೆಯಲಿ. ಸಿದ್ಧಾರೂಢನ ಅಂಗಾರ, ದೇಶಕ್ಕೆಲ್ಲ ಬಂಗಾರ, ಸಾಕ್ಷಾತ್ ನಾಗಭೂಷಣ ಭಜನೆ ಎದ್ದು ಬಂದು ಕೂತೆ. ನೋಡಿ, ಜಾತ್ರೆಗೆ ಯಾರು ಬರಕ್ಕಾಗಲ್ಲ, ಇಲ್ಲಿ ಆಶೀರ್ವಾದವನ್ನು ಪಡೆಯಬಹುದು. ನೋಡಿ, ಸಾಕ್ಷಾತ್ ನಾಗಭೂಷಣ ಭಜನೆ ಎದ್ದು ಕುಂತಂಗ ಅಂತಾಗಿದೆ. ನಮ್ದು ಜಾತ್ರೆ ವಿಶೇಷತೆನೇ ಇದೆ. ನಮಃ ಶಿವಾಯ, ಓಂ 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 ನಮಃ ಶಿವಾಯ. ಈಗ ರಕ್ತದಾನ ಶಿಬಿರ ಪ್ರತಿ ವರ್ಷ ಕೂಡ ಇರುತ್ತದೆ. ನೂರಾರು ಭಕ್ತರು ರಕ್ತದಾನ ಮಾಡುತ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. 26/2/2026 ಅಂದ್ರೆ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಲ್ಲಿ ನಮ್ಮ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ರಕ್ತದಾನ ಶಿಬಿರಕ್ಕೆ ಬಂದು ಪಾಲ್ಗೊಳ್ಳಬೇಕಾಗಿ ನಾವು ಕೇಳಿಕೊಳ್ತೇವೆ. ರಕ್ತದಾನ ಮಾಡೋದ್ರಿಂದ ಮತ್ತೊಬ್ಬರಿಗೆ ನಾವು ನೆರವಾಗಬೇಕು. ನೋಡ್ರಿ, ದರ್ಶನ ಪಡೆಯಬೇಕು. ನಮಃ ಶಿವಾಯ, ನಮಸ್ಕಾರ. ನಾವು ಹೊರಗೆ ಊಟದ ವ್ಯವಸ್ಥೆ ಊಟದ ಅಪ್ಪಾಜಿಯವರು ಭೋಜನವನ್ನು ಸ್ವೀಕರಿಸುತ್ತಿದ್ದಾರೆ. ಅಪ್ಪಾಜಿ ಭೋಜನವನ್ನು ಎಲ್ಲರೂ ಸಾಮಾನ್ಯರಂತೆ ಕುಳಿತುಕೊಂಡು ಅಪ್ಪಾಜಿಯವರು ಭೋಜನವನ್ನು ಸ್ವೀಕರಿಸುತ್ತಾರೆ. ಪ್ರತಿ ಒಂದನೇ ವರ್ಷ ನಾವು ಇವತ್ತು 1ನೇ ದಿನ 2023/2/2026 ಮೊದಲನೇ ದಿನ ಜಾತ್ರೆ. ನಾವು
ಗಂಟೆಯಲ್ಲಿ ಎಲ್ಲರೂ ಕುಂತು ಊಟ ಮಾಡೋದು ಅಡ್ಡ ಎಲ್ಲರೂ ವೀಕ್ಷಿಸಬಹುದು. ದೇವರುಗಳ ಕಲಿಯೋದು ಗಟ್ಟಿನಿಂದ ಓಡಿ ಬಂದ ಹೊಳೆವ ನಿನ್ನ ಮೊಗವ ಕಂಡು ಕಾಂತಿ ಹೆದರಿ ಕಣ್ಣು ಮುಚ್ಚಾನ ಗುರುವೆ ಇಷ್ಟ ದೈವ ನೀನೇ ಆರೂಢ ಗುರುವೆ ಇಷ್ಟ ದೈವ ನೀನೇ ನಾಗಭೂಷಣ ವಾಯುವ್ಯ ದರ್ಶನ ಪಡೆಯುವ ಓಂ ಶಿವ ಓಂ ಶಿವ. ಏನು ಪುಷ್ಪಗಳು ರಸದಂತೆ ಸೂಸುತ್ತಿವೆನು ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಉದಯ